ಈ ಸರ್ಕಾರದಿಂದ ಕೆಲವರಿಂದ ಒತ್ತಡ ಇತ್ತು ಅನ್ನೋ ಆರೋಪ ಮಾಧ್ಯಮದಲ್ಲೇ ಬಂದಿರೋದು ನೋಡಿದ್ದೀನಿ ನಾನು. ಆ ತರ ಯಾರು ಒತ್ತಡ ಮಾಡಕ್ ಹೋಗಿಲ್ಲ. ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದ್ ಕಡೆ ಮಾಧ್ಯಮದಲ್ಲಿ ನನ್ನನ್ನ ಅಂತ ಹೇಳ್ಬಿಟ್ಟು ಅದು ಒಂಥರ ಬಂತು. ಅದು ಆ ತರ ನನ್ಗೆ ಯಾವುದೂ ಇಲ್ಲ. ನಾನು ಅವ್ರು ಬಹಳ ಸ್ಟ್ರೈಟ್ರು, ಇಲ್ಲ ಅಂತ ಇಲ್ಲ. ಈ ತರ ಮಾಡುವಾಗ ಯಾರು ಒಬ್ರು ಇದು ಮಾಡ್ತಾರೆ, ಅವ್ರ ಪರ ಯಾರು ನಿಂತ್ಕೊಂತಾರೆ ಹೇಳಿ? ಈ ತರ ಮಾಡ್ದಾದ್ಮೇಲೆ ಯಾರು ಅವ್ರ ಪರ ನಿಂತ್ಕೊಂತಾರೆ? ತಪ್ಪೇ. ಉಪ್ಪು ಕುಡಿಯೋ ನೀರು ಕುಡಿಲೇಬೇಕು ತಾನೆ, ಯಾರನ್ನ ಎನಿಬಡಿ. ನಾನಿದ್ರು ಅಷ್ಟೇ, ದರ್ಶನ್ ಇದ್ರು ಅಷ್ಟೇ, ಇನ್ನೊಬ್ಬ ಇದ್ರು ಅಷ್ಟೇ, ಯಾರಿದ್ರು ಅಷ್ಟೇ. ಸುಮ್ಮನೆ ನಿಮ್ಮ ಸುಮ್ಮನೆ ನನ್ನ ಹೆಸರು ನೇರವಾಗಿ ಹೇಳಿಲ್ಲ. ನೀವೆಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದ, ಅನಿಸ್ತು. ನನ್ನ ಹೇಳ್ತಾ ಇದ್ರೆ ಆ ಥರ ಯಾವುದೂ ಇಲ್ಲ. ಅದು ಏನಿದೆ ಕಾನೂನು ಚೌಕಟ್ಟಲ್ಲಿ ತನಿಖೆ ನಡೀತಾ ಇದೆ. ಈಗ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ನ್ಯಾಯಾಲಯ ತೀರ್ಮಾನ ಮಾಡಿ. ಈಗ ಕಾಂಗ್ರೆಸ್ MLA ಅವರು ಸಮರ್ಥಿಸಿಕೊಳ್ತಿರೋದು ಕೆಲಸ ಮಾಡಿದ್ರು ಸರ್. ಆ ರೀತಿ ಅಲ್ಲ ಅವ್ರು ಮಾಡಿರೋ. ಯಾರು ಮಾಡಿದ್ದಾರೆ? ಗೋವಿಂದ ಗೌಡ ಅಂತ ಹೇಳಿ ಯಾರು ಶಾಸಕರು, ನಿಮ್ಮ ಕಾಂಗ್ರೆಸ್ ಶಾಸಕರು. ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ನನ್ನ ಅಭಿಪ್ರಾಯ ನಾನು ಹೇಳಿ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ನನ್ನ ಅಭಿಪ್ರಾಯ ರೇವಣ್ಣ ಕೇಸ್ ಆಗ್ತದೆ. ಮತ್ತೆ ಸೂರಜ್ ಅವ್ರ ಪ್ರಕರಣ ಕೇಳಿದ್ರು. ನಾನು ನೋಡಿಲ್ಲ. ನಾನು ಕೇಳ್ಪಟ್ಟು ನನಗೆ ನಾನು ನೋಡಿಲ್ಲ. ಅದು ನೋಡಿಲ್ಲ. ಈಗ ವಿಜಯಪುರ ಶಾಸಕ ಯತ್ನಾಳ್ ಅವ್ರು ಹೇಳ್ತಾರೆ ವಕಫ್ ಆಸ್ತಿ 12 ಲಕ್ಷ ಎಕರೆ ಇದೆ, ಅದನ್ನ ಬಡವರಿಗೆ 12 ಲಕ್ಷ ಎಲ್ಲ 34 ಲಕ್ಷ ಆಗ್ತಾ ಇದೆ. 12 ಲಕ್ಷ ಇಲ್ಲ. ವಕಫ್ ಆಸ್ತಿ ಇರೋದು 34,00,000 ಎಕರೆ ಇರೋದು. ಒಪ್ಪು ಕೊಟ್ಟಿರೋದು ಯಾರು? ದಾನಿಗಳು ಕೊಟ್ಟಿರೋದು. ಯಾರು? ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಅಲ್ಲ ಅದು, ನನ್ನ ಆಸ್ತಿ ಇಲ್ಲ. ಎತ್ತಿ ಬಡವರು ಕೊಡೋಕೆ ಆಗುತ್ತೆ. ಈಗ ನಮ್ಮ ಅಪ್ಪನ ಆಸ್ತಿ ಇದ್ರೆ ನಾನು ಯಾರಿಗಾನ ಕೊಡ್ಕೊಬೋದು. ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಇದ್ರೆ ಅವ್ರು ಯಾರಿಗಾನ ಕೊಡ್ಬೋದು. ಇದು ಯಾರೋ ದಾನಿಗಳು ಇದು ವಫ್ ಮಾಡಿ ಮುಸಲ್ಮಾನ್ ಸಮಾಜಿಗೆ ಒಳ್ಳೇದಾಗಲಿ ಅಂತ ದಾನ ಮಾಡಿರೋದು. ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶ ಇರ್ತದೆ. ಅವ್ರು ಯಾವುದೋ ಹಿನ್ನೆಲೆಯಲ್ಲಿ ದಾನ ಮಾಡುವಾಗೂ ಪರ್ಟಿಕ್ಯುಲರ್ಲಿ ಇಂಥನ್ನೇ ಯೂಸ್ ಮಾಡ್ಬೇಕಂತ. ಎಜುಕೇಷನ್ ಪರ್ಪಸ್ ಯೂಸ್ ಮಾಡಬೇಕು, ಕಬ್ರಸ್ತಾನ್ ಯೂಸ್ ಮಾಡಬೇಕು, ಈದ್ಗಾ ಯೂಸ್ ಮಾಡಬೇಕು, ಇಲ್ಲ ಮಸೀದಿ ಕಟ್ಟಬೇಕು, ಜನಗಳಿಗೆ ಒಳ್ಳೇದಾಗದಂತಾನೆ ದಾನ ಮಾಡೋದು. ಸುಮ್ಮನೆ ಯಾರು ಕೊಡಲ್ಲ. ಏನಕ್ಕಂದ್ರೆ ಅವ್ರ ರಿಲೇಷನ್ ಇರ್ತಾರೆ. ಅದ್ ಬಿಟ್ಟು ಏನಿದ್ ಇದು ಮಾಡ್ತಾರೆ? ಅವ್ರ ಆಸ್ತಿನೋ ನನ್ನ ಆಸ್ತಿ ಇದ್ದಿದ್ರೆ, ನಮ್ಮ ಅಪ್ಪನ ಆಸ್ತಿ ಇದ್ದಿದ್ರೆ ನಾವ್ ಯಾರಿಗಾನ ಹಂಚ್ಬೋದು. ಯಾರ ಅಪ್ಪನ ಆಸ್ತಿ ಇಲ್ಲಲ್ಲ. ಇದು ಒಪ್ಪ ಆಸ್ತಿ. ಇದು ಹೆಚ್ಚಿನ DCM ಸ್ಥಾನಗಳಿಗೆ ಈಗ ಬೇಡಿಕೆ ಶುರುವಾಗಿದೆ ಸರ್. ಇನ್ನಷ್ಟು DCM ಸ್ಥಾನಗಳನ್ನ ಕೊಡಬೇಕು ಅಂತ DCM ಇಲ್ಲ. ಮುಂಚೆಯಿಂದ ಎಲ್ಲರಿಗೂ ಅದು ಕೇಳೋದ್ರಲ್ಲಿ ತಪ್ಪೇನಿದೆ. ಅದು ಕೇಳೋದು ತಪ್ಪೇನಿದೆ. ಎಲ್ಲರಿಗೂ ಒಂದು ಇದ್ದೇ ಇರ್ತದೆ. ಅವ್ರ ಸಮಾಜದಲ್ಲಿ ಎಲ್ಲರಿಗೂ ಉಪಮುಖ್ಯಮಂತ್ರಿ ಕೊಡ್ಬೇಕಂತ ಬೇಡಿಕೆ ಇದೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲ. ಮುಸ್ಲಿಂ ಎಲ್ಲ ಸಮಾಜದ ಬೇಡಿಕೆ ಇದೆ. ಮುಸ್ಲಿಂ ಸಮಾಜಕ್ಕೂ ಇದೆ, ಲಿಂಗಾಯತ ಸಮಾಜಕ್ಕೂ ಇದೆ, ಒಕ್ಕಲಿಗರ ಸಮಾಜದಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರು ಆಗಿದ್ದಾರೆ. SC ಸಮಾಜಕ್ಕೂ ಇದೆ. ಎಲ್ಲ ಸಮಾಜ ಕೇಳ್ತಾವೆ. ಕೇಳೋದು ತಪ್ಪೇನಿದೆ. ಮುಂದೆ ನಮ್ಮ ಪಕ್ಷ ಏನ್ ಹೈಕಮಾಂಡ್ ಪಕ್ಷ. ನಾವು ಬೇಡಿಕೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಕೊಡೋರು ಯಾರು? ಹೈಕಮಾಂಡ್. ಈಗ ತೀರ್ಮಾನಗಳು ಬೇಗ ಆಗದೆ ಹೋದ್ರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರುವಾಗುತ್ತೆ. ಆಂತರಿಕ ಇದನ್ನ ಶುರುವಾಗುತ್ತೆ ಅಸಮಾಧಾನಗಳು. ಆ ತರ ಎಲ್ಲ ಬೇಡಿಕೆ ಇಟ್ಟಿದ್ದೀವಿ. ಕೆಲಸ ಮಾಡ್ತಾರೆ. ವಿರೋಧ ಪಕ್ಷವ್ರು ಏನ್ ಹೇಳ್ತಾರೆ, ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಈಗ ನಾವು ಗ್ಯಾರಂಟಿ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆದವ್ರು ನೋಡಿರ್ಬೋದು. ನಾವು ಗ್ಯಾರಂಟಿಗಳು ಕೊಟ್ಟಿರೋದು ನಾನು ರಾಜಕೀಯ ಲಾಭ ಆಗ್ಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ. ನಾವು ಬಡವರಿಗೆ ನಮ್ಮ ಸರ್ಕಾರ ಬಂದು ಬಡವರು ಸಹಾಯ ಆಗಲಿ ಅಂತ ಹೇಳಿರೋದು. ಇನ್ನು ನಾವು ನೆನ್ನೆ ಮಾನ್ಯ ಮುಖ್ಯಮಂತ್ರಿನೂ ಹೇಳಿಕೆ ಕೊಟ್ಟಿದ್ದಾರೆ. ಈ ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ. ನಾನು ಇರೋವರೆಗೂ ಗ್ಯಾರಂಟಿ ಕೆಲಸ ಆಗ್ತಾ ಇಲ್ಲ, ಮುಂದೋಗ್ತದೆ. ಇನ್ನ ಮುಂದೆನೂ ಈ ಗ್ಯಾರಂಟಿಗಳು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸರ್ ಆಗ್ತಾ ಇದೆಯಲ್ಲ. ಎಲ್ಲಿ ಡೆವಲಪ್ಮೆಂಟ್ ಉತ್ತರ ಕರ್ನಾಟಕ ಭಾಗದ KBJNL ಅಲ್ಲಿ ಯಾವುದೇ ಗುತ್ತಿಗೆ ಕಾಮಗಾರಿನೇ ಆರಂಭ ಆಗಿಲ್ಲ. ನೀರಾವರಿ ಯೋಜನೆಗಳ ಕೆಲಸ ಆಗ್ತಾ ಇಲ್ಲ. ಅನುದಾನನೂ ಕೊಡ್ತವ್ರೆ, MLA ಗಳು ಅನುದಾನ ಕೊಡ್ತವ್ರೆ. ಈಗ ಬೆಂಗಳೂರು ಸಿಟಿಯಲ್ಲಿ ನನಗೆ ನಮ್ಮ ಸರ್ಕಾರ ಬಂದಾದ್ಮೇಲೆ 130 ಕೋಟಿ ಅನುದಾನ ತಗೊಂಡಿದ್ದೀನಿ. ನನ್ನ ಕ್ಷೇತ್ರದಲ್ಲೇ, ಚಾಮರಾಜಪೇಟೆ ಕ್ಷೇತ್ರದಲ್ಲೇ ನಮ್ಮ ಸರ್ಕಾರ ಬಂದು 1 ವರ್ಷದಲ್ಲೇ ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮಗೆ ಅಷ್ಟು ದುಡ್ಡನ್ನು ಸಿಕ್ಕಿರಲಿಲ್ಲ. ಈ ಬಾರಿ ನಮ್ಮ ಸರ್ಕಾರ ಬಂದ ಆದ್ಮೇಲೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದ್ಮೇಲೆ ಉಸ್ತುವಾರಿ DK ಶಿವಕುಮಾರ್ ಅವರು 130 ಕೋಟಿ ಕೊಟ್ಟಿದ್ದಾರೆ. ಇನ್ನೊಂದೊಂದು ಬಹಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು, ರೋಡ್ ವೈಂಡಿಂಗ್ ಆಗೋದು, 160 ಕೋಟಿದು. ಅದು ನಿನ್ನೆ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವ್ರೆ. ಎಲ್ಲಿ ನಿಂತಿದೆ ಕೆಲ್ಸಗಳು ಅದಾಗ ನಡೀತಾ ಇದೆ. ಸರ್ ಈಗ ನಿಮ್ಮದೇ ಹಿರಿಯ ಶಾಸಕರು ಅಪ್ಪಾಜಿ ನಾಡಗೌಡ ಆಗಿರ್ಬೋದು, ಇಂಡಿ ಶಾಸಕರಾಗಿರ್ಬೋದು, ಇವರಿಗೆ ಅಸಮಾಧಾನ ಹೊರಾಗ್ತಾ ಇದೆ ಸರ್. ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ. ನಿರೀಕ್ಷೆ ಜಾಸ್ತಿ. ನಿರೀಕ್ಷೆ ಇಲ್ಲ ಅಂತ ಇಲ್ಲ. ಜನ ನಿರೀಕ್ಷೆ ಬಯಸ್ತಾವ್ರೆ. ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತದ ನಿರೀಕ್ಷೆ ಇದೆ. ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ ಸಿದ್ಧ ಇಲ್ಲ ನಾನು. ಹೌದು, ಈಗ ಈ 5 ಗ್ಯಾರಂಟಿಗೆ ಕನಿಷ್ಠ 55,000 ಕೋಟಿ ಬೇಕಾಗ್ತದೆ. ಅದ್ರಲ್ಲಿ ಸ್ವಲ್ಪ ಅನುದಾನ ಕೊಡೋಕ್ಕೆ ಸ್ವಲ್ಪ ಇದಾಗ್ತದೆ, ಇಲ್ಲ ಅಂತ ಇಲ್ಲ. ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸ ಮಾಡೋಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಆತರ ಇಲ್ಲ. ನೀವೇನ್ ಹೇಳ್ತೀರಿ? ಕೊಡ್ತಾ ಇದ್ದಾರೆ, ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿನೂ ಮಾಡ್ತೀವಿ ಅಂತ ಮಾಡ್ತಾ ಇದಾರಲ್ಲ, ಮಾಡ್ಕೊಂಡು ಬಂದಿದೀವಿಲ್ಲ, ಮಾಡ್ಕೊಂಡು